ಇದು ಒಂದು ಮೆಟ್ಲಿಂಗ್ ರಸ್ತೆ, ವಿಲೇಜ್ಗೆ ಭಾರಿ ಹತ್ರ ಇರೋ ಅಂಥ ಜಾಗ. 2 ಎಕರೆ 21 ಗುಂಟೆ ನೋಡಿದೆ ನಾವು ಹೋಗ್ತಾ ಇರೋ ರೋಡ್. ನೋಡಿ ಇದು ದರ್ಖಾಸ್ ಲ್ಯಾಂಡಲ್ಲಿ ರೋಡ್ ಇರೋದು, ಅಂದರೆ ರೋಡ್ಗೇನು ಸಮಸ್ಯೆ ಇಲ್ಲ, ಇದೆಲ್ಲ ದರ್ಖಾಸ್ ಲ್ಯಾಂಡು. ನಾವು ಹೋಗ್ತಾ ಇರೋ ಲ್ಯಾಂಡು 2 ಎಕರೆ 21 ಗುಂಟೆ, ವಿಲೇಜ್ಗೆ ನಿಯರ್ ಆಗಿರೋದು. SHಗೆ ಒಂದು 5 ಕಿಲೋಮೀಟ್ರ್ ಇದೆ, ಅಂದರೆ NHಗೆ 5 ಕಿಲೋಮೀಟ್ರ್ ಇದೆ. 2 ಎಕರೆ 21 ಗುಂಟೆ ಸ್ವಯಾರ್ಜಿತ ಆಸ್ತಿ ಇದೆ. ಅದ್ಬಸ್ ಮಾಡಿ, ಅಂದರೆ ಪೂರ್ವದ ಕಡೆ ಸೋಲಾರ್ ಫೆನ್ಸ್ ಇರೋದ ಕಾರಣ ಒಂದು ಸೈಡ್ ಫೆನ್ಸ್ ಹಾಕಿಲ್ಲ, 3 ಕಡೆ ಫೆನ್ಸ್ ಮಾಡೋರು ಇವರು. ಸ್ವಯಾರ್ಜಿತ ಆಸ್ತಿ, ರೆಡ್ ಸಾಯಿಲು, ಮೂಲ ಬಂದರು ಲಿಂಗಾಯತರು. ಇದು ನಾವು ಓನರ್ ನೇರವಾಗಿ ಕಾಂಟ್ಯಾಕ್ಟ್ ಆಗಿ ಅವರು ಒಟ್ಟು ಟೋಟಲಿ 85 ಲಕ್ಷ ಹೇಳ್ತಾರೆ. ಟೋಟಲಿ ಪ್ರೈಸ್ ಬಂದು 2 ಎಕರೆ 21 ಗುಂಟೆ 85 ಲಕ್ಷ ಹೇಳಿ ಲೈಟ್ ನೆಗೋಸಬಲ್ ಆಗಿದೆ ಅಂತ ಹೇಳಾರೆ. ಸರ್ ನೀವು 85 ಲಕ್ಷ ಹೇಳಿದ್ರೆ ಬೇರೆಯವರೆಲ್ಲ ಜಾಸ್ತಿ ಕಮ್ಮಿ ಹಾಕೋರಲ್ಲ ಸರ್ ಅಂತ ಕೇಳಿದಾಗ 85 ಲಕ್ಷ ಹೇಳಿ ಲೈಟ್ ನೆಗೋಸಬಲ್ ಅದ ಅಂತ ಹೇಳ್ತಾರೆ. ಇದು ಸ್ವಯಾರ್ಜಿತ ಆಸ್ತಿ, ವಿಲೇಜ್ಗೆ ಹತ್ರ ಇರೋಂಥ ಜಾಗ. 2 ಎಕರೆ 21 ಗುಂಟ ಫೈನ್ ಜಾಗ. ಅದ್ಬಸ್ ಮಾಡಿ ಸುತ್ತ ಫೆನ್ಸ್ ಮಾಡೋರೆ, ಪ್ಯೂರ್ ರೆಡ್ ಸಾಯಿಲ್. ಇದು ಒಳ್ಳೆ ವಾಸ್ತು ಇರೋ ಅಂಥ ಜಾಗ, ಅಂದರೆ ವಿಲೇಜ್ಗೆ ಹತ್ರ. ಒಳ್ಳೆ ಬಾಕ್ಸ್ ಇದ್ದಂಗಿದೆ, ವಿಲೇಜ್ಗೆ ಹತ್ರ ಇದೆ ಸರ್. ನೋಡಿ ಅಕ್ಕಪಕ್ಕದಲ್ಲೆಲ್ಲ ಒಳ್ಳೆ ತೋಟಗಳಿವೆ. ಇಲ್ಲೆಲ್ಲ ವಿಲೇಜು.